ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡೋಕೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಾಜ್ಯದಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡಿದೆ. ಮುಂದಿನ ಕೆಲವು ದಿನಗಳು ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಜಿಲ್ಲೆಗಳಲ್ಲಿ 30ರಿಂದ 40 ಕಿಲೋಮೀಟರ್ ವೇಗದ ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ನಿರೀಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿಯೂ ಕೂಡ ತೀವ್ರ ಗಾಳಿ ಸಹಿತ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ಮಲೆನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಕೋಲಾರ, ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಬಲವಾದ ಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಹೆಚ್ಚಾಗಿದೆ. ಆ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮತ್ತು ಉತ್ತರ ಒಳನಾಡಿನ ಬೆಳಗಾವಿ, ಗದಗ, ಹಾವೇರಿ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಸಾಧಾರಣ ಅಥವಾ ಹಗುರವಾದ ಮಳೆಯ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಭಾರೀ ಮಳೆಯ ಹಿನ್ನೆಲೆ ನದಿ ಪಾತ್ರದ ನಿವಾಸಿಗಳು ಹಾಗೂ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಜನರು ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ನದಿಗಳು, ಹಳ್ಳಗಳು ಹಾಗೂ ಜಲಾಶಯಗಳ ಬಳಿ ಅನಗತ್ಯ ತೆರಳದಂತೆ ಹಾಗೂ ನೀರಿಗೆ ಇಳಿಯದಂತೆ ಮನವಿ ಕೂಡ ಮಾಡಲಾಗಿದೆ. ಮಳೆಯ ತೀವ್ರತೆ ಹೆಚ್ಚುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಪ್ರವಾಹ ಹಾಗೂ ಭೂಕುಸಿತದಂತಹ ಘಟನೆಗಳ ಬಗ್ಗೆ ಜಾಗರೂಕರಾಗಿರಬೇಕೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರಸಗೊಬ್ಬರ ಖರೀದಿಗಾಗಿ ಕ್ಯೂನಲ್ಲಿ ಚಪ್ಪಲಿ ಇಟ್ಕೊಂಡು ಕಾಯ್ತಿದ್ದಾರೆ ರೈತರು. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ನಡೆದಂಥ ಘಟನೆ ಇದಾಗಿದೆ. ಬೆಳಗ್ಗೆಯಿಂದಲೇ ರಸಗೊಬ್ಬರ ಖರೀದಿಗೆ ಅಂತ RSK ಕೇಂದ್ರಕ್ಕೆ ರೈತರು ಬಂದಿದ್ದಾರೆ. ಕ್ಯೂನಲ್ಲಿ ನಿಲ್ಲೋಕ್ಕಾಗದೆ ಕ್ಯೂನಲ್ಲಿ ಚಪ್ಪಲಿ ಬಿಟ್ಟು ಕಾಯ್ತಿದ್ದಾರೆ ರೈತರೆಲ್ಲರೂ. ಇನ್ನು ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ರಾತ್ರಿ ಏರ್ತೀನಿ ಅವ್ರಕ್ಕೆ ನೋಡ್ರಿ चाय तो मम्मी बताती ना फर्स्ट ಸರ ಏನು ಮುಂಜಾನೆ 6:30 7 ಬಂದೇವ್ರಿ. 10 ಮತನ ನಿಂತೇವ್ರಿ, ಏನು ಸಿಗಲಿಲ್ಲ. ಆಯಿತು 10 ಮನೆಗೆ ನಮ್ಮ ಮನೆ ಬಿಲ್ರಿ ಇಲ್ಲಿ ಎಲ್ಲಿ ಇರ್ಬೇಕು ರೀ, ಊಟ ಏನು ಮಾಡಬೇಕು, ನಡ್ಕೊತ ಬಸ್ ಸ್ಟ್ಯಾಂಡ್ ಹೋದ್ರಿ. ಬಸ್ ಸ್ಟ್ಯಾಂಡ್ದಾಗ ಹೋಗಿ ಮುಕೊಂಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಳಕೋತಿದ್ರಿ. 2 ತಿನ್ನಿಸಿ ಆರಾಮ ಮಾಡಿಸಿ ಮುಂಜಾನೆ ಮತ್ತು 7 ನಡ್ಕೊತ ಬಂದ್ರಿ. ಇಲ್ಲಿ 7 ನಡ್ಕೊತ ಬಂದು ಈಗ ಮೈನಾಗಿ ಇವತ್ತನ ಈ ಟೈಮ್ ಆದ್ರೆ ಏನಾದ್ರು ನಮ್ಗೆ ಏನು ಕೇರ್ ಇಲ್ಲ ಸರ್. ಟೈಮ್ ಎಷ್ಟು ಟೈಮ್ 8 ಆಗಿದೆ ರೀ. ನಾವು ಒಕ್ಕಲಿ ಮನುಷ್ಯ ರೀ, ಹೊಲ್ದಾಗ ಬಿತ್ತಣಿಕೆ ಚಾಲು ಆಗ್ಯಾವ ರೀ. ನಾವು ಏನು ಬಿತ್ತಬೇಕು ರೀ, ನೀಲ್ಲಪ್ಪ 2 ದಿನ 3 ದಿನ ಎತ್ಕೊಳ್ಳೋ ಉಪವಾಸ ರೀ. ನಾನು ಎತ್ತು ಹೊಡ್ಯೋದ ರೀ, ಒಂದು ಯಾರು ಹೊಡ್ಯಲ್ಲ ರೀ, ಹಿಡಿಯಪಲ್ಲಿ ಇಲ್ಲ ಅಂತ. ಅದಕ್ಕೆ ನೀರು ಮೇವು ಯಾರು ಮಾಡ್ಬೇಕು ರೀ, ಅದು ಸತ್ತು ನನ್ನ ಮನೆ ಮುಗೋದಲ್ಲ ಸರ್. ಅದು ಸಹಾಯ ಬೇಕಿಲ್ಲ ರೀ. 2 ದಿನ ನಿನ್ನ ಉಪವಾಸ ಹೋಯ್ತು ರೀ, ಇವತ್ತೊಂದಿನ ಉಪವಾಸ ಹೋಗ್ತಾರೆ. 2-3 ದಿನ ಅದಕ್ಕೆ ನೀರು ಮೇವು ಹೋಗ್ತಿರೋದು, ಮತ್ತು ಅದು ಯಾಕೆ ಬದುಕತ್ತಾರೆ ಸರ್? ನಾವು ಇಟ್ಟು ಬೈಲಿ ಅನ್ನೋದಲ್ಲ ರೀ. ಇನ್ನಾಗ ಮತ್ತು ಒಕ್ಕಲಿಯರ ಹೆಸರು ಇಡ್ತಾರೆ ರೀ ಗೌರ್ಮೆಂಟ. ಏನು ಒಕ್ಕಲಿ ಏನದಾರ ಧರ್ಮ ಹೊಡಲ್ರಿ ನಮ್ಮ ಸರ್. ಲಕ್ಷ್ಮಣ ರೈ ಹಿರಿ ಪೂಜಾರಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಜಾಗತಿಕ ತೈಲ ಸಾಗಣೆಯ ಅತ್ಯಂತ ಪ್ರಮುಖ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿ ಮತ್ತು ಓಮನ್ ಗಡಿ ಪ್ರದೇಶ ಪ್ರಸ್ತುತ ಜಾಗತಿಕ ಮಹಾಯುದ್ಧದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಓಮನ್ ಬಳಿ ಗಸ್ತು ತಿರುಗುತ್ತಿದ್ದಂಥ ಅಮೆರಿಕ ಸೇನೆಯ ಮೇಲೆ ಇರಾನ್ ದಾಳಿ ನಡೆಸಿದ ಬೆನ್ನಲ್ಲೇ ಯುಎಸ್ ಪಡೆಗಳು ದಕ್ಷಿಣ ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ಭಾರೀ ವಾಯು ದಾಳಿ ನಡೆಸಿದೆ. ಇನ್ನು ಇದಕ್ಕೆ ಪ್ರತಿಯಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಬಹ್ರೇನ್ನಲ್ಲಿರುವಂತಹ ಅಮೆರಿಕದ 5ನೇ ಫ್ಲೀಟ್ ನೌಕಾಪಡೆಯ ಕೇಂದ್ರದ ಮೇಲೆ ಸರಣಿ ಡ್ರೋನ್ ದಾಳಿಗಳನ್ನು ನಡೆಸುವ ಮೂಲಕ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರೀ ತಲ್ಲಣ ಮೂಡಿಸಿದೆ. ಇರಾನ್ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಧ್ವಂಸಗೊಳಿಸಿದ ಅಮೆರಿಕ ಯುಎಸ್ ಸೆಂಟ್ರಲ್ ಕಮಾಂಡ್ ಬಿಡುಗಡೆ ಮಾಡಿರುವಂತಹ ಅಧಿಕೃತ ಪ್ರಕಟಣೆಯ ಪ್ರಕಾರ ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತಲಿರುವ ಇರಾನ್ನ ಮಿಲಿಟರಿ ಗುರಿಗಳ ಮೇಲೆ ಸ್ವರಕ್ಷಣಾ ದಾಳಿ ನಡೆಸಿವೆ. ಇನ್ನು ದಕ್ಷಿಣ ಇರಾನ್ನ ಜಾಸ್ಕ್, ಸಿರಿಕ್ ಮತ್ತು ಆಯುಕಟ್ಟಿನ ಕೇಶ್ಮ್ ದ್ವೀಪದ ಮೇಲಿದ್ದ ಇರಾನಿನ ವಾಯು ರಕ್ಷಣಾ ಕ್ಷಿಪಣಿ ನೆಲೆಗಳು, ಅತ್ಯಾಧುನಿಕ ಕಣ್ಗಾವಲು ರಾಡಾರ್ ವ್ಯವಸ್ಥೆಗಳು ಮತ್ತು ಡ್ರೋನ್ ನಿಯಂತ್ರಣ ಕೇಂದ್ರಗಳನ್ನು ಅಮೆರಿಕದ ಕ್ಷಿಪಣಿಗಳು ಯಶಸ್ವಿಯಾಗಿ ಧ್ವಂಸಗೊಳಿಸಿವೆ. ಈ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಹಡಗು ಸಾಗಣೆ ಮತ್ತು ಅಮೆರಿಕ ಸೈನಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಈ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು. ಅಷ್ಟೆಲ್ಲ ಪ್ರಸ್ತುತ ಯೋಜಿತ ದಾಳಿಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಎಂದು ವಾಷಿಂಗ್ಟನ್ ತಿಳಿಸಿವೆ. ಯುಎಸ್ ನೌಕಾಪಡೆಯ ಮೇಲೆ ಇರಾನ್ ಡ್ರೋನ್ ದಾಳಿ, ಅಮೆರಿಕದ ವಾಯು ದಾಳಿಯನ್ನು ತೀವ್ರವಾಗಿ ಖಂಡಿಸಿರುವ ಟೆಹರಾನ್ ಕೇವಲ ಕೆಲವೇ ಗಂಟೆಗಳ ಅವಧಿಯಲ್ಲಿ ಭೀಕರ ಪ್ರತೀಕಾರದ ಕ್ರಮವನ್ನು ಜರುಗಿಸಿದೆ. ಇನ್ನು ಬಹ್ರೇನ್ ದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕದ ನೌಕಾಪಡೆಯ ಪರಮೋಚ್ಚ ಕೇಂದ್ರವಾದ 5ನೇ ಫ್ಲೀಟ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ಪಡೆಗಳು ಡ್ರೋನ್ ದಾಳಿಗಳನ್ನು ನಡೆಸಿವೆ. ಅಮೆರಿಕವು ತನ್ನ ಮಿಲಿಟರಿ ಕಾರ್ಯಾಚರಣೆಯನ್ನು ತಕ್ಷಣವೇ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿರುವ ಎಲ್ಲ ಅಮೆರಿಕನ್ ಹಡಗುಗಳನ್ನು ಮುಳುಗಿಸುವುದಾಗಿ ಇರಾನ್ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡಿದೆ. ದಕ್ಷಿಣ ಇರಾನ್ನ ಪ್ರಮುಖ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿರುವುದನ್ನು ಇರಾನ್ನ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ನಲ್ಲಿ ಶಾಲಾ ಕಟ್ಟಡದಿಂದ ಬಿದ್ದು ಬಾಲಕ ಸಾವು. ಬೀದರ್ನ LIC ಕಾಲೋನಿಯಲ್ಲಿರುವ ಜನಸೇವಾ ಖಾಸಗಿ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಬೀದರ್ನ ಶಾಂತಿನಗರದ ನಿವಾಸಿ ಸಮೀರ್ 15 ವರ್ಷದ ಬಾಲಕ ಮೃತಪಟ್ಟ ಬಾಲಕನೆಂದು ತಿಳಿದು ಬಂದಿದೆ. ಜನಸೇವಾ ಶಾಲೆಯ 4ನೇ ಅಂತಸ್ತಿನಿಂದ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. ಜನಸೇವಾ ಶಾಲೆಯಲ್ಲಿ SSLC ವ್ಯಾಸಂಗ ಮಾಡ್ತಿದ್ದಂತ ಬಾಲಕ ಶಾಲಾ ಸಿಬ್ಬಂದಿಗಳ ಕಿರುಕುಳದಿಂದ ಸಾವನ್ನಪ್ಪಿದ್ದಾನೆಂದು ಮೃತನ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಶಾಲಾ ಸಿಬ್ಬಂದಿ ಪ್ರತಿನಿತ್ಯ ಮೃತ ಬಾಲಕನಿಗೆ ಕಿರುಕುಳ ನೀಡುತ್ತಿರುವುದಾಗಿ ಕುಟುಂಬಸ್ಥರು ಇಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ. ನಮಗೆ ಮಾಹಿತಿ ಕೂಡ ನೀಡಿದೆ, ನಮ್ಮ ಅನುಮತಿಯನ್ನು ಕೂಡ ಕೇಳಿದೆ, ಪೋಸ್ಟ್ ಮಾರ್ಟಂಗೆ ತೆಗೆದುಕೊಂಡು ಹೋಗಿದ್ದಾರೆ. ಶಾಲೆಯಲ್ಲಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಪೋಷಕರಿಗೆ ಮೃತ ಬಾಲಕ ಆಗಲೇ ತಿಳಿಸಿದ್ದಾನಂತೆ. ಎಂದಿನಂತೆ ಇವತ್ತು ಬೆಳಗ್ಗೆ ಶಾಲೆಗೆ ಹೋಗಿದ್ದ ಮೃತ ಬಾಲಕ ಸಮೀರ್ ಬ್ರಿಮ್ಸ್ ಆಸ್ಪತ್ರೆಯ ಶವಗಾರದ ಮುಂದೆ ಮೃತ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ನ್ಯೂಟನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.